ಹಾಯ್ ಎವ್ರಿವನ್, ಇವತ್ತು ನಾನು ಈ ವಿಡಿಯೋದಲ್ಲಿ ತುಂಬ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಇದು ಪ್ರೌಟ್ಸ್ ಮೇಕರ್ ಅಂತ, ಅಂದರೆ ಮೊಳಕೆ ಕಾಳು ಕಟ್ಟುವಂಥ ಬಾಕ್ಸ್ ಇದು. ಈ ಬಾಕ್ಸು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಮೊದಲನೇ ಸ್ಟ್ಯಾಂಡಲ್ಲಿ ನಾನು ಮುಕ್ಕಾಲು ಭಾಗ ನೀರು ಹಾಕಿ ಇಟ್ಟಿದ್ದೀನಿ. ಎರಡನೇ ಸ್ಟ್ಯಾಂಡಲ್ಲಿ ರಾತ್ರಿನೇ ನೆನೆಸಿಟ್ಟಂಥ ಎಲ್ಲ ಥರ ಕಾಳುಗಳನ್ನು ಇದರಲ್ಲಿ ಹಾಕಿದ್ದೀನಿ. ಒಂದು ರಾತ್ರಿ ಪೂರ್ತಿ ನೆಂದಿರಬೇಕು ಕಾಳು, ಹಾಗಾದರೆ ಚೆನ್ನಾಗಿ ಮೊಳಕೆಗಳು ಬರುತ್ತೆ. ಎರಡನೇ ಸ್ಟ್ಯಾಂಡಲ್ಲಿ ಕಾಳುಗಳನ್ನ ಹಾಕಿದ್ದೀನಿ. ಹಾಗೆ ಮೂರನೇ ಸ್ಟ್ಯಾಂಡಲ್ಲಿ ಕೂಡ ಕಾಳುಗಳನ್ನು ಎಲ್ಲ ಥರ ಕಾಳುಗಳನ್ನ ಹಾಕಿದ್ದೀನಿ. ಸಪ್ರೇಟಾಗಿ ಬೇಕಾದರೂ ಹಾಕ್ಬೋದು ಕಾಳುಗಳನ್ನು, ಅಥವಾ ಎಲ್ಲ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದು. ಹಾಗೆ ರೆಡ್ ಕಲರ್ ಕ್ಯಾಪ್ ಕಾಣ್ತಿದೆಯಲ್ಲ, ಅಲ್ಲಿ ಸ್ವಲ್ಪ ಗ್ಯಾಪ್ ಇಡಬೇಕು. ಅಲ್ಲಿ ಗಾಳಿ ಮೂವ್ ಆಗಬೇಕು, ಹಾಗಾದರೆ ಮಾತ್ರ ಮೊಳಕೆ ಕಾಳು ಚೆನ್ನಾಗಿ ಬರೋಕ್ಕೆ ಸಾಧ್ಯ. ಅದನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಫಿಕ್ಸ್ ಮಾಡಿ ನೀಟಾಗಿ ಮುಚ್ಚಿಡಬೇಕಾಗುತ್ತೆ. ಇದೇ ಟೈಮಿಂಗ್ಸಲ್ಲಿ ಮೊಳಕೆ ಕಾಳುಗಳನ್ನ ಮಾಡ್ಕೋಬೇಕು ಅಂತ ಏನಿಲ್ಲ. ರಾತ್ರಿ ಇಡೀ ಕಾಳುಗಳನ್ನು ನೆನಿಟ್ಟು ಬೆಳಗ್ಗೆ ಕೂಡ ಹಾಕಿ ಪ್ರೌಟ್ಸ್ ಮೇಕರಲ್ಲಿ ಮೊಳಕೆಗಳನ್ನ ಮಾಡ್ಕೋಬೋದು. ಅಥವಾ ಬೆಳಗ್ಗೆ ಎಲ್ಲ ಥರ ಕಾಳುಗಳನ್ನು ನೆನಿಟ್ಟು ರಾತ್ರಿ ಕೂಡ ಪ್ರೌಟ್ಸ್ ಮೇಕರಲ್ಲಿ ಮಾಡ್ಕೊಳ್ಬೋದು. ಇದೇ ಟೈಮಿಂಗ್ಸ್ ಅಂತ ಏನು ಪರ್ಟಿಕ್ಯುಲರ್ ಇಲ್ಲ. ಅದಕ್ಕೋಸ್ಕರ ಈ ಪ್ರಾಡಕ್ಟು ನನಗೆ ತುಂಬಾ ಇಷ್ಟ ಆಯಿತು. ರಿವ್ಯೂ ಕೊಡಲೇಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ತಿದ್ದೀನಿ. 3 to 4 ಟೈಮ್ ಯೂಸ್ ಮಾಡಾದ ನಂತರನೇ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನನಗೆ. ಅದಕ್ಕೋಸ್ಕರನೇ ನಿಮಗೂ ಯೂಸ್ಫುಲ್ ಆಗಲಿ ಅನ್ನೋದು ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬೇರೆಯವ್ರಿಗೂ ಈ ಪ್ರಾಡಕ್ಟಿಂದ ಹೆಲ್ಪ್ ಆಗ್ಬೋದು. ಹಾಗೆ ಕಮೆಂಟ್ ಮಾಡಿ, ಲಿಂಕ್ ಬೇಕಾದರೆ ನಿಮಗೆ ಶೇರ್ ಮಾಡ್ತೀನಿ. ಅಥವಾ ಪ್ರೌಟ್ಸ್ ಮೇಕರ್ ಅಂತ ಆನ್ಲೈನಲ್ಲಿ ಸರ್ಚ್ ಮಾಡೋದ್ರಿಂದ ಕೂಡ ಪ್ರಾಡಕ್ಟು ನಿಮಗೆ ಸಿಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸು ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋಗಳು ಕೂಡ ನನ್ನ ಚಾನಲಲ್ಲಿದೆ. ಈಗ ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವಿಡಿಯೋ ಮಾಡ್ತಾ ಇದ್ದೀನಿ. 24 ಅವರ್ ಆದಮೇಲೆ ಯಾವ ರೀತಿ ಮೊಳಕೆ ಕಾಳುಗಳು ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ ಮೊಳಕೆಗಳು. ಜಸ್ಟ್ ಒನ್ ಡೇಯಲ್ಲಿ ತುಂಬ ಚೆನ್ನಾಗಿ ಮೊಳಕೆ ಕಾಳು ಬಂದಿದೆ. ಎಲ್ಲ ಥರ ಕಾಳುಗಳು ಕೂಡ ಮೊಳಕೆ ಚೆನ್ನಾಗಿ ಬರುತ್ತೆ. ಅದರಲ್ಲೂ ಹೆಸರು ಕಾಳು ಮಾತ್ರ ತುಂಬಾ ಚೆನ್ನಾಗಿ ಬೇಗನೆ ಮೊಳಕೆ ಕಾಳು ಬರುತ್ತೆ. ಈಗ ನೆಕ್ಸ್ಟ್ ಡೇಲಿ ಶೂಟ್ ಮಾಡ್ಕೊಂಡಿದ್ದೀನಿ ವಿಡಿಯೋನ. ಈಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮೊಳಕೆಗಳು ಬಂದಿದೆ ಅಂತ ನೋಡಿ. ಈ ರೀತಿ ಕಾಣಿಸುತ್ತೆ. 3 ಸ್ಟೆಪ್ ಬಂದಿದೆ. ಇದು 2 ಸ್ಟೆಪ್ಪಿಂದ ಕೂಡ ಸಿಗುತ್ತೆ ಆನ್ಲೈನಲ್ಲಿ. ನಾನು ಮೊದಲನೇ ಸ್ಟೆಪ್ಪಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲ ಥರ ಕಾಳುಗಳು ಕೂಡ ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ. ಅದರಲ್ಲೂ ಹೆಸರು ಕಾಳು ತುಂಬಾ ಫಾಸ್ಟಾಗಿ ಮೊಳಕೆ ಬರುತ್ತೆ. ನಾನು ಬಟಾಣಿ, ಅವರೆಕಾಳು, ಹೆಸರು ಕಾಳು, ಕಡಲೆಕಾಳು ಎಲ್ಲ ಥರ ಕಾಳುಗಳನ್ನು ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ದೆ. ನೋಡಿ ಯಾವ ರೀತಿ ಬಂದಿದೆ ಮೊಳಕೆಗಳು ಅಂತ. ಹಾಗೆ ಎರಡನೇ ಸ್ಟೆಪ್ ಕೂಡ ತೋರಿಸ್ತೀನಿ. ಅದು ಕೂಡ ಚೆನ್ನಾಗಿ ಮೊಳಕೆ ಬಂದಿದೆ. ಪ್ರತಿಯೊಂದು ಇದೇ ಥರ ಬಂದಿದೆ, ಆದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಇಡಬೇಕಾಗುತ್ತೆ. ರೆಡ್ ಕಲರ್ ನಿಮಗೆ ಕ್ಯಾಪ್ ಕಾಣಿಸುತ್ತಲ್ಲ, ಅದು ಆಪೋಸಿಟಲ್ಲಿ ಇಡಬೇಕು. ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿರಬೇಕು. ಹಾಗೆ ಬಾಕ್ಸ್ ಕೂಡ ಟೈಟಾಗಿ ಕ್ಲೋಸ್ ಮಾಡಿ ಇಟ್ಟಿರಬೇಕು. ಹಾಗೆ 3rd ಸ್ಟೆಪ್ಪಲ್ಲೂ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ. 3 ಸ್ಟೆಪ್ಪಲ್ಲೂ ಕೂಡ ತುಂಬ ಚೆನ್ನಾಗಿ ಮೊಳಕೆಗಳು ಬಂದಿದೆ. ಇನ್ನು ಕೆಲವು ಬಟಾಣಿ ಅದೆಲ್ಲ ಒಂದಿನ ಸ್ವಲ್ಪ ಲೇಟ್ ಆಗ್ಬೋದು ಬರೋದಕ್ಕೆ, ಆದರೆ ತುಂಬ ಚೆನ್ನಾಗಿ ಮೊಳಕೆಗಳು ಬರುತ್ತೆ. ಸ್ಮೆಲ್ ಕೂಡ ಆಗೋದಿಲ್ಲ. ಹಾಗೆ ಕೊನೆ ಸ್ಟೆಪ್ಪಲ್ಲಿ, ಅಂದರೆ ಮೊದಲನೇ ಸ್ಟೆಪ್ಪಲ್ಲಿ ನೀರು ಹಾಕಿದ್ನಲ್ಲ, ಅದು ಹಾಗೇ ಇದೆ. ಮೊದಲೆಲ್ಲ ನಾವು ಈ ರೀತಿ ಮೊಳಕೆ ಕಟ್ಟಬೇಕು ಅಂದರೆ ಬಟ್ಟೆಗಳಲ್ಲಿ ನಾವು ಹಾಕಿಡಬೇಕಿತ್ತು. 2 ದಿನ ಗಟ್ಟಲೆ ಆಗ್ತಿತ್ತು ಮೊಳಕೆಗಳು ಬರೋದಕ್ಕೆ. ಆದರೆ ಈಗ ಆ ಟೆನ್ಷನ್ನೇ ಬೇಡ. ಈ ರೀತಿ ಪ್ರೌಟ್ಸ್ ಮೇಕರಲ್ಲಿ ತುಂಬ ಈಸಿಯಾಗಿ, ಸ್ಮೆಲ್ ಕೂಡ ಇಲ್ಲದೆ ತುಂಬ ಚೆನ್ನಾಗಿ ಮಾಡ್ಕೋಬೋದು ಮೊಳಕೆಗಳನ್ನ. ಹಾಗೆ ಈ ಬಾಕ್ಸಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ 3 ರಿಂದ 4 ದಿನ ಗಟ್ಟಲೆ ಹಾಗೆ ಬಿಡ್ಬೋದು, ಏನೂ ಆಗೋದಿಲ್ಲ. ಕಾಳುಗಳು ಹಾಳಾಗೋದಿಲ್ಲ ಅಥವಾ ಸ್ಮೆಲ್ ಕೂಡ ಬರೋದಿಲ್ಲ. ಇನ್ನು ತುಂಬ ಚೆನ್ನಾಗಿ ಮೊಳಕೆಗಳು ಬಂದಿರುತ್ತೆ. ಇದನ್ನು ಸ್ಟೋರೇಜ್ ಬಾಕ್ಸಾಗಿ ಫ್ರಿಜ್ಜಲ್ಲಿ ಕೂಡ ಇಟ್ಕೊಳ್ಬೋದು. ಹಾಗೆ ಇದನ್ನು ಯಾವಾಗ ಬೇಕೋ ಆವಾಗ ತೆಗೆದಿಡ್ಬೋದು. ತುಂಬ ಚೆನ್ನಾಗಿ ಮೊಳಕೆಗಳು ಬಂದಿರುತ್ತೆ. ಈ ಪ್ರಾಡಕ್ಟ್ ನಿಮಗೆ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ಯೂಸ್ ಆಗುವಂಗಿದ್ರೆ ಬೈ ಮಾಡಿ, ನೆಸೆಸಿಟಿ ಇದ್ದರೆ ಮಾತ್ರ ಬೈ ಮಾಡಿ. ಅಥವಾ ನಾವು ಬಟ್ಟೆಯಲ್ಲಿ ಮೊಳಕೆಗಳು ಮಾಡ್ಕೊತೀವಿ ಅಂದರೂ ಅದು ಓಕೆ, ನೋ ಪ್ರಾಬ್ಲಮ್. ಈ ಪ್ರಾಡಕ್ಟ್ ನಿಮ್ಗೆ ಏನಾದರೂ ಬೇಕು ಅಂದರೆ ಕಮೆಂಟಲ್ಲಿ ಲಿಂಕ್ ಅಂತ ಕಳಿಸಿ, ನಾನು ನಿಮಗೆ ಈ ಪ್ರಾಡಕ್ಟ್ನ ಲಿಂಕ್ನ ಶೇರ್ ಮಾಡ್ತೀನಿ. ಅಥವಾ ಆನ್ಲೈನಲ್ಲಿ ಪ್ರೌಟ್ಸ್ ಮೇಕರ್ ಅಂತ ಸರ್ಚ್ ಮಾಡಿದರೂ ಕೂಡ ನಿಮಗೆ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ನನ್ನ ಚಾನಲ್ನ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಸಪೋರ್ಟ್ ಮಾಡ್ತಾಯಿರಿ.